ಗೈಸ್, ಈಗ ನಾವು ಮಾಡೋಣ ಕ್ಯಾಬೇಜ್ ಕಟ್ಲೆಟ್. ಹೆಲ್ದಿ ಅಂಡ್ ಟೇಸ್ಟಿ. ಫಸ್ಟ್ ಇದಕ್ಕೆ ಬೇಕಾಗಿರುವುದು ಕ್ಯಾಬೇಜ್ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ಸಾಫ್ಟ್ ಆಗ್ಬೇಕು. ಅದಕ್ಕೆ ಮಾಡುವ ವಿಧಾನ ಏನಮ್ಮ ಅದು? ಈಗ ರವೆ ಹಾಕ್ತಾ ಇದ್ದಾರೆ, ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಾರೆ ಗೈಸ್. ಎಷ್ಟು ಟೇಬಲ್ ಸ್ಪೂನ್ ಅಮ್ಮ? 1-2 ಟೇಬಲ್ ಸ್ಪೂನ್. ನಿಮ್ಗೆ ಅದು ಎಷ್ಟು ಕ್ಯಾಬೇಜ್ ಮಾಡ್ತಿರೋ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅನಂತರ ಈಗ ಚಿಲ್ಲಿ ಪೌಡರ್, ಈಗ ಸ್ವಲ್ಪ ಗರಂ ಮಸಾಲೆ. ಕರೆಕ್ಟಾ? ಕರೆಕ್ಟ್. ಆರಿಗ್ಯಾನೋ ಹಾಕ್ತಿದ್ದಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾರೆಟ್. ನಿಮ್ಗೆ ಯಾವ್ಯಾವ ತರಕಾರಿ ಎಲ್ಲ ಹಾಕೋಬೇಕು ಅನ್ಸುತ್ತೋ ಅದನ್ನೆಲ್ಲ ಆಡ್ ಮಾಡ್ಕೊಬಹುದು. ಬೀನ್ಸ್, ಕ್ಯಾಪ್ಸಿಕಮ್, ಆನಿಯನ್, ನಿಮ್ಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೊಬಹುದು. ಈಗ ಕೊತ್ತಂಬರಿ ಹಾಕ್ತಾ ಇದ್ದೀವಿ. ಕೊತ್ತಂಬರಿ ಕರಿಬೇವು ಎರಡು ಚೆನ್ನಾಗಿ ಫೈನ್ ಚಾಪ್ ಮಾಡಿದೀವಿ. ಈಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ವೈಟ್, ಆರೆಂಜ್, ಸ್ಯಾಫ್ರನ್ ಅಂತ ಹೇಳ್ಬೋದು, ಅಂಡ್ ಗ್ರೀನ್ ನಮ್ಮ ಭಾರತದ ಬಾವುಟ. ಆದ್ರೆ ಆರ್ಡರ್ ಅಲ್ಲಿ ಲಾಸ್ಟ್. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಇಡಬೇಕು. ಈ ಟೈಮಲ್ಲಿ ಉಪ್ಪು ಬೇಕಾ ಖಾರ ಬೇಕಾ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಅಡ್ಜಸ್ಟ್ ಮಾಡ್ಬೇಕು. ಚೆನ್ನಾಗಿದ್ರೆ ಹಾಕು, ಚೆನ್ನಾಗಿಲ್ಲ ಆದರೆ ಎಡಿಟ್ ಮಾಡು. ಇದನ್ನ 20 ಮಿನಿಟ್ಸ್ ಬಿಡ್ಬೇಕು. ಕ್ಯಾಬೇಜ್ ನ ನೀಟಾಗಿ ಒಂದ್ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ ಅದನ್ನ ಬಿಸಿನೀರಿಗೆ ಹಾಕಿ ಉಪ್ಪು ಹಾಕಿ ಆಮೇಲೆ ಅರಿಶಿನ ಹಾಕಿ ನೀಟಾಗಿ ತೊಳೆದು ಅದಾದ್ಮೇಲೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಚಾಪರ್ ಯೂಸ್ ಮಾಡ್ಬೋದು. ನಾನ್ ಚಾಪರ್ ಅಲ್ಲೇನೆ ಚಾಪ್ ಮಾಡಿದ್ದು. ಅದಾದ್ಮೇಲೆ ತರಕಾರಿ ಎಲ್ಲ ಹಾಕ್ತೀರಾ ಅಂದ್ರೆ ಮತ್ತೆ ಅದನ್ನು ಎಲ್ಲ ನೀಟಾಗಿ ಎರ್ದು ಹಚ್ಚಿ ಟೈಮ್ ಜಾಸ್ತಿ ಹಿಡಿಯುತ್ತೆ, ಆದ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಆಲ್ರೆಡಿ ಒಂದು ದಬ್ಬೆ ಆಗಿದೆ. ಆಹಾ, ಸಿ ದ ಬ್ರೌನ್ ಕಲರ್ ಗೈಸ್. ವೇಟ್, ರೆಡಿ ಆಗಿದೆ. ಕೇಳುವ ಹೇಗಿದೆ ಟೇಸ್ಟ್ ಅಂತ. ಸಖತ್ತಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ ಆಯ್ತಾ? ಪಾಪ ಹೇಗಿದೆ ಟೇಸ್ಟ್? ಸೂಪರ್ ಹಿಟ್. ಅದ್ಭುತ, ಅಮೋಘ, ಸಕ್ಕತ್ತಾಗಿದೆ ಗೈಸ್. ಯು ಕ್ಯಾನ್ ಆಲ್ಸೋ ಡೂ ಲೈಕ್ ದಿಸ್ ಚಿಕ್ಕ ಬೋಂಡಾ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.